Hi friends, welcome to Kaliyona. Structured Query Language course na Module 6 SQL Group by Video tutorial ಗೆ ನಿಮಗೆ ಸ್ವಾಗತ. ಈ ಕೋರ್ಸ್ ನಲ್ಲಿ ನಾವು ಈಗಾಗಲೇ 5 ಮಾಡ್ಯೂಲ್ ಗಳನ್ನ ಕಂಪ್ಲೀಟ್ ಮಾಡಿದೀವಿ. ಈ ವಿಡಿಯೋನಲ್ಲಿ 6ನೇ ಮಾಡ್ಯೂಲ್ ಆದ SQL Group by ಬಗ್ಗೆ ಕಲ್ತ್ಕೋತೀವಿ. ನೀವೇನಾದ್ರೂ ಆ 5 ಮಾಡ್ಯೂಲ್ಗಳನ್ನ ನೋಡದೇ ಇದ್ದಲ್ಲಿ ಅದನ್ನ ಕಂಪ್ಲೀಟ್ ಮಾಡಿ ಈ ವಿಡಿಯೋಗೆ ಬರಬಹುದು. ನೀವು ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ SQL ನ ಒಂದು ಕಂಪ್ಲೀಟ್ ಓವರ್ವ್ಯೂ ಸಿಗತ್ತೆ. ಹಾಗೆ ನೀವು ಈ ಕೋರ್ಸ್ ಅನ್ನ kaliyona.com ನಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೊಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋನಲ್ಲಿ ನಾವು SQL Group by Clause ಹಾಗೆ SQL Having Clause ನ ಬಗ್ಗೆ ಕಲ್ತ್ಕೋತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಹಾಗಿದ್ರೆ ಶುರು ಮಾಡೋಣ. SQL Group by ನ ಕಲಿಯೋಣ ಬನ್ನಿ. Group by clause is used to group rows that have identical data into summary rows. ಒಂದು ಟೇಬಲ್ ನಲ್ಲಿರೋ ಅಥವಾ ಡೇಟಾಬೇಸ್ ನಲ್ಲಿರೋ ಮಲ್ಟಿಪಲ್ ಟೇಬಲ್ಸ್ ನಲ್ಲಿರೋ ಡೇಟಾವನ್ನ ಗ್ರೂಪ್ ಮಾಡಿ ಅದನ್ನ ಸಮ್ಮರೈಸ್ ಆಗಿ ತೋರಿಸೋದಕ್ಕೆ ನಾವು ಗ್ರೂಪ್ ಬೈ ಕ್ಲಾಸ್ ಅನ್ನ ಉಪಯೋಗಿಸ್ತೇವೆ. Group by statements are used with aggregate functions to group the result set by one or more columns. ನಾವು ಈ ಗ್ರೂಪ್ ಬೈ ಸ್ಟೇಟ್ಮೆಂಟ್ಸ್ ಅನ್ನ ಅಗ್ರಿಗೇಟ್ ಫಂಕ್ಷನ್ಸ್ ಜೊತೆ ಉಪಯೋಗಿಸ್ತೇವೆ. ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಅಗ್ರಿಗೇಟ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಮ್ಯಾಕ್ಸ್ ಫಂಕ್ಷನ್, ಮಿನ್ ಫಂಕ್ಷನ್, ಕೌಂಟ್, ಸಮ್, ಆವರೇಜ್ ಇವುಗಳನ್ನ ನಾವು ಅಗ್ರಿಗೇಟ್ ಫಂಕ್ಷನ್ಸ್ ಅಂತ ಕರಿತೇವೆ. ಆ ಅಗ್ರಿಗೇಟ್ ಫಂಕ್ಷನ್ಸ್ ನ ಜೊತೆ ನಾವು ಗ್ರೂಪ್ ಬೈ ಸ್ಟೇಟ್ಮೆಂಟ್ಸ್ ಅನ್ನ ಉಪಯೋಗಿಸ್ತೇವೆ. ಹಾಗಾದ್ರೆ ಗ್ರೂಪ್ ಬೈ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಸೆಲೆಕ್ಟ್ ಕಾಲಮ್ ನೇಮ್ ಅಥವಾ ಮಲ್ಟಿಪಲ್ ಕಾಲಮ್ಸ್ ಬೇಕಿದ್ರೆ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ ನೇಮ್, ಗ್ರೂಪ್ ಬೈ ಕಾಲಮ್ ನೇಮ್, or you can group by with multiple columns also. ನಾವು ಈ ಗ್ರೂಪ್ ಬೈ ಕಾನ್ಸೆಪ್ಟ್ ನ ಈ ಕಸ್ಟಮರ್ ಟೇಬಲ್ ನ ಉಪಯೋಗಿಸಿ ಕಲಿಯೋಣ. ನಾನು ಆಗ್ಲೇ ಹೇಳಿದೆ, ನಾವು ಐಡೆಂಟಿಕಲ್ ಡೇಟಾವನ್ನ ಗ್ರೂಪ್ ಮಾಡಿ ಸಮ್ಮರೈಸ್ ಆಗಿ ತೋರಿಸ್ತೀವಿ. ಹಾಗಂದ್ರೆ ಏನು? ಈ ಟೇಬಲ್ ನಲ್ಲಿ ಐಡೆಂಟಿಕಲ್ ಡೇಟಾ ಯಾವುದು, ಹೇಗೆ ಸಮ್ಮರೈಸ್ ಮಾಡಬಹುದು? ಫಾರ್ ಎಕ್ಸಾಂಪಲ್, ಈ ಟೇಬಲ್ ನಲ್ಲಿರೋ ಜೆಂಡರ್ ಕಾಲಮ್ ನ ತಗೊಂಡ್ರೆ ಈ ಕಾಲಮ್ ನಲ್ಲಿ 2 ವ್ಯಾಲ್ಯೂಸ್ ಇದೆ, ಒಂದು ಮೇಲ್ ಹಾಗೆ ಇನ್ನೊಂದು ಫಿಮೇಲ್. ಹಾಗಾಗಿ ಈ ಟೇಬಲ್ ನಲ್ಲಿರೋ ಡೇಟಾವನ್ನ 2 ಪಾರ್ಟ್ ಆಗಿ, ಒಂದು ಜೆಂಡರ್ ಈಕ್ವಲ್ ಟು ಮೇಲ್, ಇನ್ನೊಂದು ಜೆಂಡರ್ ಈಕ್ವಲ್ ಟು ಫಿಮೇಲ್ ಅಂತ ಗ್ರೂಪ್ ಮಾಡಬಹುದು. ಗ್ರೂಪ್ ಮಾಡಿ ಅದನ್ನ ಸಮ್ಮರೈಸ್ ಮಾಡೋದು ಹೇಗೆ ಅಂತಂದ್ರೆ, ಈಗ ಇಲ್ಲಿ ಏಜ್ ಇದೆ ಹಾಗೆ ಬಿಲ್ ಅಮೌಂಟ್ ಇದೆ. ಎಕ್ಸಾಂಪಲ್ ಏಜ್ ತಗೊಳ್ಳೋದಾದ್ರೆ, ಜೆಂಡರ್ ಮೇಲ್ ನಲ್ಲಿರೋ ಮ್ಯಾಕ್ಸಿಮಮ್ ಏಜ್ ವ್ಯಾಲ್ಯೂ ಎಷ್ಟು, ಅಥವಾ ಜೆಂಡರ್ ಫಿಮೇಲ್ ನಲ್ಲಿರೋ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು, ಮಿನಿಮಮ್ ವ್ಯಾಲ್ಯೂ ಎಷ್ಟು, ಅಥವಾ ಜೆಂಡರ್ ಮೇಲ್ ನಲ್ಲಿರೋ ಹೈಯೆಸ್ಟ್ ಬಿಲ್ ಅಮೌಂಟ್ ಎಷ್ಟು, ಲೋಯೆಸ್ಟ್ ಬಿಲ್ ಅಮೌಂಟ್ ಎಷ್ಟು, ಅಥವಾ ಆವರೇಜ್ ಬಿಲ್ ಅಮೌಂಟ್ ಎಷ್ಟು, ಅಥವಾ ಜೆಂಡರ್ ಮೇಲ್ ನ ಟೋಟಲ್ ಬಿಲ್ ಅಮೌಂಟ್ ಎಷ್ಟು. ಈ ರೀತಿಯಾಗಿ ನಾವು ಈ ಡೇಟಾವನ್ನ ಸಮ್ಮರೈಸ್ ಮಾಡಬಹುದು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸಿಟಿ ಕಾಲಮ್ ಇದೆ. ಇಲ್ಲಿ ಸಿಟಿ ಕಾಲಮ್ ನಲ್ಲಿ ಬ್ಯಾಂಗ್ಳೂರ್, ಮೈಸೂರ್ ಹಾಗೆ ಹುಬ್ಬಳ್ಳಿ ಈ 3 ಸಿಟಿಗಳ ಡೇಟಾ ಇದೆ. ನಾವು ಗ್ರೂಪ್ ಮಾಡೋದಾದ್ರೆ
ಏಜ್ ಇಂದ ಆಗ್ಲಿ ಅಥವಾ ಬಿಲ್ ಅಮೌಂಟ್ ನ ನಾವು ಅಗ್ರಿಗೇಟ್ ಫಂಕ್ಷನ್ಸ್ ಯೂಸ್ ಮಾಡಿ ಮ್ಯಾಕ್ಸಿಮಮ್ ಬಿಲ್ ಅಮೌಂಟ್ ಎಷ್ಟು, ಬ್ಯಾಂಗ್ಳೂರ್ ಸಿಟಿಯಲ್ಲಿರೋ ಮ್ಯಾಕ್ಸಿಮಮ್ ಬಿಲ್ ಅಮೌಂಟ್ ಎಷ್ಟು, ಅಥವಾ ಹುಬ್ಬಳ್ಳಿಯಲ್ಲಿರೋ ಮಿನಿಮಮ್ ಬಿಲ್ ಅಮೌಂಟ್ ಎಷ್ಟು, ಅಥವಾ ಆವರೇಜ್ ಅಮೌಂಟ್ ಎಷ್ಟು, ಈ ತರವಾದ ಡೇಟಾವನ್ನ ಗ್ರೂಪ್ ಮಾಡಿ ಸಮ್ಮರೈಸ್ ಮಾಡಿ ತಿಳ್ಕೋಬಹುದು. ಹಾಗಿದ್ರೆ ನಾವಿದನ್ನ SQL ಡೆವಲಪರ್ ಅಲ್ಲಿ ಒಂದ್ಸಲ ಗ್ರೂಪ್ ಬೈ ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂತ ಕೊಟ್ಟು ನಿಮಗೆ ಆ ಕಸ್ಟಮರ್ ಟೇಬಲ್ ನಲ್ಲಿರೋ ಡೇಟಾನ ತೋರಿಸ್ತೀನಿ ನೋಡಿ. ನೀವು ಪ್ರೆಸೆಂಟೇಶನ್ ನಲ್ಲಿ ನೋಡಿದ ಸೇಮ್ ಟೇಬಲ್ ಹಾಗೂ ಡೇಟಾ ಇಲ್ಲಿದೆ. ಸೊ ಮೊದಲಿಗೆ ನಾವು ಒಂದು ಅಗ್ರಿಗೇಟ್ ಫಂಕ್ಷನ್ ಅನ್ನು ನೋಡೋಣ. ಮ್ಯಾಕ್ಸ್ ಆಫ್ ಏಜ್ ಫ್ರಮ್ ಕಸ್ಟಮರ್ ಅಂತ ನಾನು ಕೊಟ್ಟೆ. ಈಗ ಇದನ್ನ ಮಾಡಿದ್ರೆ ಮ್ಯಾಕ್ಸಿಮಮ್ ಏಜ್ ಫ್ರಮ್ ಕಸ್ಟಮರ್ ಡೇಟಾ ಏನ್ ಬಂತು 62. ಸೊ ನಮಗೆ ಗೊತ್ತಾಯ್ತು ಮ್ಯಾಕ್ಸಿಮಮ್ ಏಜ್ ಈ ಟೇಬಲ್ ನಲ್ಲಿರೋದು 62 ಅಂತ. ಸೊ 62 ಇಸ್ ಮಾನಿಕಾ. ಹಾಗಿದ್ರೆ ಈ ಕ್ವೇರಿಯನ್ನ ರನ್ ಮಾಡಿದಾಗ ನಮಗಿಲ್ಲಿ ಮ್ಯಾಕ್ಸಿಮಮ್ ಏಜ್ ಸರಿ ಗೊತ್ತಾಯ್ತು. ಹಾಗಿದ್ರೆ ಇವರು ಮೇಲಾ ಫಿಮೇಲಾ ಗೊತ್ತಾಗ್ತಾ ಇಲ್ವಲ್ಲ, ಅದನ್ನ ಹೇಗೆ ಕಂಡುಹಿಡಿಯೋದು? ಅಥವಾ ಮೇಲ್ ಅಲ್ಲಿರೋ ಮ್ಯಾಕ್ಸಿಮಮ್ ಏಜ್ ಎಷ್ಟು, ಫಿಮೇಲ್ ನಲ್ಲಿರೋ ಮ್ಯಾಕ್ಸಿಮಮ್ ಏಜ್ ಎಷ್ಟು, ಇದನ್ನ ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ ನಾನೀಗ ಇಲ್ಲಿ ಗ್ರೂಪ್ ಬೈ ಜೆಂಡರ್ ಅಂತ ಕೊಡ್ತೀನಿ. ಗ್ರೂಪ್ ಬೈ ಜೆಂಡರ್ ಅಂತ ಕೊಟ್ಟು ಇದನ್ನ ರನ್ ಮಾಡಿದಾಗ ನಮಗೆ ಎರಡು ವ್ಯಾಲ್ಯೂ ಬಂತು, ಒಂದು 54 ಅಂಡ್ ಇನ್ನೊಂದು 62. ಮೇಲ್ ಹಾಗೂ ಫಿಮೇಲ್ ನ ಮ್ಯಾಕ್ಸಿಮಮ್ ಏಜಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಬಟ್ ಸ್ಟಿಲ್ ಇಲ್ಲಿ ನಮಗೆ 54 ಮ್ಯಾಕ್ಸಿಮಮ್ ಏಜ್ ಇದು ಮೇಲಾ ಅಥವಾ ಫಿಮೇಲ್ದ, 62 ಮೇಲ್ದ ಫಿಮೇಲ್ದ ಇದು ಗೊತ್ತಾಗ್ತಿಲ್ಲ. ಇದನ್ನ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ನಾನು ಸೆಲೆಕ್ಟ್ ಕ್ಲಾಸ್ ನಲ್ಲಿ ಮ್ಯಾಕ್ಸಿಮಮ್ ಏಜ್ ಪಕ್ಕದಲ್ಲಿ ಜೆಂಡರ್ ಅಂತ ಕೊಡ್ತೀನಿ. ನಾನು ಈ ಡೇಟಾವನ್ನು ಜೆಂಡರ್ ಕಾಲಮ್ ನ ಡೇಟಾವನ್ನು ಕೂಡ ವ್ಯೂ ಮಾಡ್ಬೇಕಾಗಿರೋದ್ರಿಂದ ರೀಡ್ ಮಾಡ್ಬೇಕಾಗಿರೋದ್ರಿಂದ ನಾನು ಜೆಂಡರ್ ಅಂತ ಅಲ್ಲಿ ಕೊಟ್ಟು ಇದನ್ನ ರನ್ ಮಾಡ್ತೀನಿ. ಈಗ ನೋಡಿದ್ರೆ ನಮಗಿಲ್ಲಿ ಮ್ಯಾಕ್ಸಿಮಮ್ ಏಜ್ ಜೊತೆ ಜೆಂಡರ್ ಸಹ ಕಾಣಿಸ್ತಿದೆ. ಅಂತಂದ್ರೆ ಆ ಟೇಬಲ್ ನಲ್ಲಿ ನಾವು ಮೇಲ್ ಕ್ಯಾಟಗರಿ ಅಥವಾ ಮೇಲ್ ನ ಗ್ರೂಪ್ ಮಾಡಿದಾಗ ಅದರಲ್ಲಿ ಸಿಗುವಂತ ಮ್ಯಾಕ್ಸಿಮಮ್ ಏಜ್ 54, ಹಾಗೆ ಫಿಮೇಲ್ ಗ್ರೂಪ್ ನಲ್ಲಿ ಮ್ಯಾಕ್ಸಿಮಮ್ ಏಜ್ 62. ಹೀಗೆ ನಾವು ಮ್ಯಾಕ್ಸ್ ಅನ್ನ ನೋಡಿದ್ವಿ. ಇನ್ನೊಂದು ಎಕ್ಸಾಂಪಲ್, ಮ್ಯಾಕ್ಸ್ ನ ಬದಲು ಮಿನಿಮಮ್ ಏಜ್ ಎಷ್ಟಿದೆ ಅಂತ ನೋಡೋದಾದ್ರೆ ನಾನು ಈ ಮ್ಯಾಕ್ಸ್ ಅನ್ನ ಅಗ್ರಿಗೇಟ್ ಫಂಕ್ಷನ್ ನ ಚೇಂಜ್ ಮಾಡಿ ಮಿನ್ ಆಫ್ ಏಜ್ ಅಂತ ಕೊಟ್ಟು ರನ್ ಮಾಡಿದಾಗ ನಮಗೂ ಸಿಗೋ ಔಟ್ಪುಟ್ ಮೇಲ್ ಗ್ರೂಪ್ ನಲ್ಲಿರೋ ಮಿನಿಮಮ್ ಏಜ್ 15 ಹಾಗೆ ಫಿಮೇಲ್ ಗ್ರೂಪ್ ನಲ್ಲಿರೋ ಮಿನಿಮಮ್ ಏಜ್ 19. ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ. ರನ್ ಮಾಡಿದಾಗ ಇಲ್ಲಿ ಗೊತ್ತಾಗತ್ತೆ ಫಿಮೇಲ್ ಗೀತಾ, ದಿವ್ಯಾ, ಮಾನಿಕಾ ಇವರಲ್ಲಿ ಮಿನಿಮಮ್ ಏಜ್ 19, ಅದು ಗೀತಾ. ಹಾಗೆ ಮೇಲ್ ನೋಡುವಾಗ ಮೇಲ್ ನಲ್ಲಿ ಮಿನಿಮಮ್ ಏಜ್ 15, ಅದು ಜೋಯಿ. ಈ ಸರ್ಚ್ ಅನ್ನ ಈ ಒಂದು ನಾವು ಐಡೆಂಟಿಕಲ್ ಡೇಟಾನ ಗ್ರೂಪ್ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ನ ಕಂಡುಹಿಡಿಯೋದಕ್ಕೆ ಈ ಗ್ರೂಪ್ ಬೈ ಕ್ಲಾಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೋಡಿ, ಸಿಂಪಲ್ ಆಗಿ ಒಂದು ಚಿಕ್ಕ ಕ್ವೇರಿಯನ್ನ ರನ್ ಮಾಡಿ ನಾನು ಈ ಡೇಟಾವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗೆ ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇದೇ ಏಜ್ ನ ತಗೊಂಡು ಮ್ಯಾಕ್ಸ್ ಆಫ್ ಏಜ್ ಮ್ಯಾಕ್ಸಿಮಮ್ ಏಜ್ ಸಿಟಿ ಎಕ್ಸಾಂಪಲ್ ತಗೋತೀನಿ. ಸಿಟಿ ಫ್ರಮ್ ಕಸ್ಟಮರ್, ನಿಮ್ಗೆ ಗೊತ್ತು ಗ್ರೂಪ್ ಬೈ ಇಲ್ಲಿ ಸಿಟಿ ಅಂತ ಕೊಡಬೇಕು. ಈಗ ರನ್ ಮಾಡ್ತೀನಿ. ರನ್ ಮಾಡಿದ್ರೆ ನಮಗ್ ಸಿಗೋದು ಪ್ರತಿ ಸಿಟಿಯನ್ನ ಅದರ ಐಡೆಂಟಿಕಲ್ ಡೇಟಾದ ಜೊತೆ ಗ್ರೂಪ್ ಮಾಡಿ ಅಲ್ಲಿ ಯಾವುದು ಮ್ಯಾಕ್ಸಿಮಮ್ ಏಜ್ ಅಂತ ಇಲ್ಲಿ ಕಂಡು ಹಿಡಿದಿದ್ದೀವಿ.
ಮೈಸೂರಿನಲ್ಲಿ ಮ್ಯಾಕ್ಸಿಮಮ್ ಏಜ್ 54, ಬ್ಯಾಂಗ್ಳೂರ್ನಲ್ಲಿ 40, ಹಾಗೆ ಹುಬ್ಬಳ್ಳಿಯಲ್ಲಿ 62. ಹಾಗಿದ್ರೆ ನಾವು ಸಿಟಿ ಕಾಲಮ್ನ ಇಟ್ಕೊಂಡು ಗ್ರೂಪ್ ಮಾಡಿದ್ವಿ. ಮಲ್ಟಿಪಲ್ ಕಾಲಮ್ಸ್ ಇಟ್ಕೊಂಡು ಗ್ರೂಪ್ ಮಾಡಬಹುದು ಅಂತ ನಮಗೆ ಗೊತ್ತು. ಅದು ಹೇಗ್ ಮಾಡೋದು? ಈಗ ಸಿಟಿ ಜೊತೆ ನಾನು ಜೆಂಡರ್ ಅನ್ನು ಕೂಡ ಇಲ್ಲಿ ಕೊಡ್ತೀನಿ. ಸಿಟಿ ಜೆಂಡರ್ ಅಂತ ಕೊಟ್ಟು ನಾನು ರನ್ ಮಾಡಿದ್ರೆ ಇಲ್ಲಿ ನೋಡಿ ನಮಗೆ ಸಿಗೋದು ಬ್ಯಾಂಗ್ಳೂರ್ ನಲ್ಲಿ ಫಿಮೇಲ್, ಬೆಂಗಳೂರಿನಲ್ಲಿರೋ ಜೆಂಡರ್ ಫಿಮೇಲ್ ನಲ್ಲಿರೋ ಮ್ಯಾಕ್ಸಿಮಮ್ ಏಜ್ 40, ಹಾಗೆ ಬೆಂಗಳೂರಿನ ಮೇಲ್ ಜೆಂಡರ್ ನಲ್ಲಿ ಇರೋ ಮ್ಯಾಕ್ಸಿಮಮ್ ಏಜ್ 35. ಹಾಗೆ ಹುಬ್ಬಳ್ಳಿ ಬಂದ್ರೆ ಹುಬ್ಬಳ್ಳಿಯಲ್ಲಿ ಫಿಮೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ ಏಜ್ 62, ಹಾಗೆ ಹುಬ್ಬಳ್ಳಿಯ ಮೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ ಏಜ್ 15. ಮೈಸೂರ್ ಜೆಂಡರ್ ಮೇಲ್ ನಲ್ಲಿ ಮ್ಯಾಕ್ಸಿಮಮ್ ಏಜ್ 54. ನಮ್ಮ ಈ ಟೇಬಲ್ ನಲ್ಲಿ ಮೈಸೂರ್ ಸಿಟಿಯ ಫಿಮೇಲ್ ಜೆಂಡರ್ ರೋ ಇಲ್ಲ, ಹಾಗಾಗಿ ನಮಗೆ ಮೇಲ್ ನ ಗ್ರೂಪ್ ಮಾಡಿ ಅದರಲ್ಲಿ ಇರೋ ಮ್ಯಾಕ್ಸಿಮಮ್ ಏಜ್ 54 ಅಂತ ಡಿಸ್ಪ್ಲೇ ಮಾಡುತ್ತೆ. ಹೀಗೆ ನಾವು ಮಲ್ಟಿಪಲ್ ಕಾಲಮ್ಸ್ ನಿಂದ ಸಹ ಗ್ರೂಪ್ ಮಾಡಬಹುದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನಮ್ಮ ಹತ್ರ ಬಿಲ್ ಅಮೌಂಟ್ ಇದೆ. ಹಾಗಿದ್ರೆ ನಾವು ಪರ್ಟಿಕ್ಯುಲರ್ ಸಿಟಿಯನ್ನ ಗ್ರೂಪ್ ಮಾಡಿ ಬ್ಯಾಂಗ್ಳೂರ್ ಸಿಟಿಯ ಬಿಲ್ ಅಮೌಂಟ್ ಎಷ್ಟು, ಟೋಟಲ್ ಬಿಲ್ ಅಮೌಂಟ್, ಹುಬ್ಬಳ್ಳಿಯ ಟೋಟಲ್ ಬಿಲ್ ಅಮೌಂಟ್ ಎಷ್ಟು, ಹಾಗೂ ಮೈಸೂರಿನ ಟೋಟಲ್ ಬಿಲ್ ಅಮೌಂಟ್ ಎಷ್ಟು ಅಂತ ನೋಡೋಣ. ನಮಗೆ ಟೋಟಲ್ ಬೇಕಿದ್ರೆ ಸಮ್ ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಬೇಕು ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಹಾಗೆ ಬಿಲ್ ಅಮೌಂಟ್ ಅಂತ ಕೊಟ್ಟು ಸಿಟಿ ಅಂತ ಕೊಟ್ಟು ಫ್ರಮ್ ಕಸ್ಟಮರ್ ಗ್ರೂಪ್ ಬೈ ಸಿಟಿ, ನಾವು ಒಂದು ಸಿಟಿಯನ್ನ ಗ್ರೂಪ್ ಮಾಡಿ ಅಲ್ಲಿರುವ ಬಿಲ್ ಅಮೌಂಟ್ಸ್ ನ ಟೋಟಲ್ ಮಾಡ್ತಿದ್ದೇವೆ. ಸೊ ಹಾಗಾಗಿ ಗ್ರೂಪ್ ಬೈ ಸಿಟಿ ಅಂತ ಕೊಟ್ಟು ಇದನ್ನ ರನ್ ಮಾಡಿದ್ರೆ ನನಗೀಗ ಡೇಟಾ ಸಿಗತ್ತೆ. ಮೈಸೂರು ಸಿಟಿಯ ಟೋಟಲ್ ಬಿಲ್ ಅಮೌಂಟ್ 15,800, ಬ್ಯಾಂಗ್ಳೂರ್ ಸಿಟಿಯ ಟೋಟಲ್ ಬಿಲ್ ಅಮೌಂಟ್ 73,000, ಹಾಗೆ ಹುಬ್ಬಳ್ಳಿಯ ಟೋಟಲ್ ಬಿಲ್ ಅಮೌಂಟ್ 8,700 ಅಂತ ಗೊತ್ತಾಯ್ತು. ನೋಡಿ, ನಮ್ಮ ಗ್ರೂಪ್ ಬೈ ಕ್ಲಾಸ್ ಇರೋದ್ರಿಂದ ಈ ಡೇಟಾ ನಮ್ಗೆ ಎಷ್ಟು ಈಸಿಯಾಗಿ ಕ್ವಿಕ್ ಆಗಿ ಸಿಗ್ತಿದೆ. ಗ್ರೂಪ್ ಬೈ ಕ್ಲಾಸ್ ಜೊತೆ ವೇರ್ ಕ್ಲಾಸ್ ಇದ್ರೆ ಅದನ್ನ ಹೇಗೆ ಯೂಸ್ ಮಾಡೋದು? ಆಗ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಸೆಲೆಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ಗ್ರೂಪ್ ಬೈ ಕಾಲಮ್ ನೇಮ್ ಅಥವಾ ಮಲ್ಟಿಪಲ್ ಕಾಲಮ್ಸ್ ಇಂದ ಗ್ರೂಪ್ ಮಾಡಬೇಕಿದ್ರೆ ಕಾಲಮ್ ನೇಮ್ಸ್ ಅನ್ನ ಮೆನ್ಷನ್ ಮಾಡ್ತೀವಿ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ವೇರ್ ಕಂಡೀಷನ್ ಒಂದು ಎಕ್ಸ್ಟ್ರಾ ಆಡ್ ಆಗಿದೆ. ಹಾಗಿದ್ರೆ ಇಲ್ಲಿ ಹೇಗೆ ವೇರ್ ಕಂಡೀಷನ್ ಯಾವ್ದಕ್ಕಾಗಿ ಉಪಯೋಗಿಸ್ತೀವಿ? ಸಪೋಸ್ ಕನ್ಸಿಡರ್ ಮಾಡಿ ನಮ್ಮ ಹತ್ರ ಒಂದು 100 ಸಿಟಿಯ ಡೇಟಾ ಇದೆ. ಸೊ ನನಗೆ 100 ಸಿಟಿಯ ಡೇಟಾ ಕೂಡ ಬೇಡ, ನನಗೆ ಕೇವಲ ಒಂದು ಪರ್ಟಿಕ್ಯುಲರ್ ಸಿಟಿಯ ಡೇಟಾ ಮಾತ್ರ ಬೇಕು ಅಂದಾಗ ಈ ಡೇಟಾವನ್ನ ಫಿಲ್ಟರ್ ಮಾಡ್ಲಿಕ್ಕೆ ವೇರ್ ಕ್ಲಾಸ್ ಅನ್ನ ಉಪಯೋಗಿಸ್ತೀವಿ. ಹಾಗಿದ್ರೆ ಇದೇ ಡೇಟಾ, ಇದೇ ಎಕ್ಸಾಂಪಲ್ ನಾನು ಮುಂಚೆ ನೋಡಿದ್ವಲ್ಲ, ಬಿಲ್ ಅಮೌಂಟ್ ಹಾಗೆ ಸಿಟಿ, ಇದರಲ್ಲಿ ವೇರ್ ಕ್ಲಾಸ್ ಹಾಕಿ ಬರೀ ಬ್ಯಾಂಗ್ಳೂರ್ ಸಿಟಿಯ ಡೇಟಾವನ್ನ ನೋಡೋಣ. ಸೆಲೆಕ್ಟ್ ಸಮ್ ಆಫ್ ಬಿಲ್ ಅಮೌಂಟ್ ಸಿಟಿ ಫ್ರಮ್ ಕಸ್ಟಮರ್ ವೇರ್ ಸಿಟಿ ಈಕ್ವಲ್ ಟು ಬ್ಯಾಂಗ್ಳೂರ್. ಈಗ ಗ್ರೂಪ್ ಬೈ ಕೊಡ್ತೀನಿ ನೋಡಿ, ಗ್ರೂಪ್ ಬೈ ಸಿಟಿ ಕೊಟ್ಟು ಇದನ್ನ ರನ್ ಮಾಡಿದಾಗ ಇಲ್ಲಿ ನೋಡಿ ನಮಗೆ ಬರೀ ಬ್ಯಾಂಗ್ಳೂರ್ ಸಿಟಿಯ ಡೇಟಾ ಮಾತ್ರ ಸಿಗತ್ತೆ. ಇಲ್ಲೇನೋ 3 ರೋ ಇತ್ತು, ನಾವು ಈಸಿಯಾಗಿ ನೋಡ್ಬಿಟ್ವಿ. ಆದ್ರೆ
ನೂರಾರು ರೋ, ಸಾವಿರಾರು ರೋಗಳಿದ್ದಾಗ ಈ ವೇರ್ ಕ್ಲಾಸ್ ನಮಗೆ ಬಹಳನೇ ಹೆಲ್ಪ್ ಮಾಡುತ್ತೆ. ನಾವು ಯಾವ ಸಿಟಿಯ ಡೇಟಾವನ್ನು ನೋಡಬೇಕು ಆ ಸಿಟಿಯ ಡೇಟಾವನ್ನ ನಮಗೆ ತೋರಿಸುತ್ತೆ. ಜಸ್ಟ್ ನಾವು ಸಿಟಿ ಇಸ್ ಈಕ್ವಲ್ ಟು ಬ್ಯಾಂಗ್ಳೂರ್ ಅಂತ ಒಂದು ಫಿಲ್ಟರ್ ಕಂಡೀಷನ್ ನ ಹಾಕಬೇಕು. ಗ್ರೂಪ್ ಬೈ ಜೊತೆ ವೇರ್ ಕ್ಲಾಸ್ ಇದ್ರೆ ಅದನ್ನ ನೋಡಿದೀವಿ. ಜೊತೆಗೆ ಆರ್ಡರ್ ಬೈ ಕ್ಲಾಸ್ ಇದ್ರೆ ಅದರ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಸೆಲೆಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್, ವೇರ್ ಕಂಡೀಷನ್, ಗ್ರೂಪ್ ಬೈ ಕಾಲಮ್ ನೇಮ್, ಆರ್ಡರ್ ಬೈ ಕಾಲಮ್ ನೇಮ್. ನಮಗ್ ಗೊತ್ತು ನಾವು ಆರ್ಡರ್ ಬೈ ಕ್ಲಾಸ್ ನ ಯೂಸ್ ಮಾಡೋದು ಡೇಟಾವನ್ನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಸಾರ್ಟ್ ಮಾಡಲಿಕ್ಕೆ. ಸೊ ನಾವು ಗ್ರೂಪ್ ಮಾಡಿರೋ ಡೇಟಾ ಡಿಸ್ಪ್ಲೇ ಆದಾಗ ಅದನ್ನ ಯಾವ ರೀತಿ ಸಾರ್ಟ್ ಮಾಡಬೇಕು ಅನ್ನೋದಕ್ಕೆ ನಾವು ಆರ್ಡರ್ ಬೈ ಕಂಡೀಷನ್ ಅನ್ನ ಅಥವಾ ಆರ್ಡರ್ ಬೈ ಕ್ಲಾಸ್ ಅನ್ನ ಉಪಯೋಗಿಸ್ತೇವೆ. ನಾನು ಈ ಎಕ್ಸಾಂಪಲ್ ನ ತಗೋತೀನಿ. ಈ ಎಕ್ಸಾಂಪಲ್ ನ ತಗೊಂಡಾಗ ಇಲ್ಲಿ ನಾನು ರನ್ ಮಾಡ್ತೀನಿ ಇದನ್ನ. ಈಗ ನೋಡಿ, ಇಲ್ಲಿ ಬಿಲ್ ಅಮೌಂಟ್ 15,800, 73,000 ಹಾಗೂ 8,700 ಅಂತ ಇದೆ. ನನಗಿದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬೇಕು. ಹೈಯೆಸ್ಟ್ ಇಂದ ಲೋಯೆಸ್ಟ್ ವರೆಗೂ ನನಗೆ ತೋರಿಸ್ಬೇಕು. ಹಾಗಿದ್ದಾಗ ನಾನು ಆರ್ಡರ್ ಬೈ ಅನ್ನ ಯೂಸ್ ಮಾಡ್ತೀನಿ. ಆರ್ಡರ್ ಬೈ 1 ಅಂತ ಕೊಟ್ರೆ ಈ ನಿಮ್ಗೆಲ್ಲ ಗೊತ್ತು ಈ ಮೊದಲನೇ ಕಾಲಮ್ ನಿಂದ ಅದು ಸಾಲ್ಟ್ ಆಗತ್ತೆ ಅಂತ. ಆರ್ಡರ್ ಬೈ 1 ಕೊಟ್ಟು ನಾನೀಗ ರನ್ ಮಾಡಿದ್ರೆ ಇಲ್ಲಿ ಗೊತ್ತು ನಮ್ಗೆ ಡೇಟಾ ಡಿಸ್ಪ್ಲೇ ಆಗಿದೆ. ಇದು ಅಸೆಂಡಿಂಗ್ ಸಾರ್ಟ್ ನಲ್ಲಿದೆ. ಯಾಕೆ? ನಾವಿಲ್ಲಿ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಮೆನ್ಷನ್ ಮಾಡದೇ ಇದ್ದಾಗ ಬೈ ಡಿಫಾಲ್ಟ್ ಅದು ಅಸೆಂಡಿಂಗ್ ಸಾರ್ಟ್ ಆಗತ್ತೆ. ಸೊ ನಮಗೆ ಡೇಟಾ ಡಿಸೆಂಡಿಂಗ್ ಅಲ್ಲಿ ಬೇಕಿರೋದ್ರಿಂದ DESC ಅಂತ ನಾವು ಕೀವರ್ಡ್ ಕೊಟ್ಟು ಮತ್ತೆ ಇದೇ ಕ್ವೇರಿಯನ್ನ ರನ್ ಮಾಡಿದಾಗ ನಮಗೀಗ ಡೇಟಾ ಬಿಲ್ ಅಮೌಂಟ್ ಇಂದ ಆರ್ಡರ್ ಆಗಿದೆ. ಹೇಗೆ? ಡಿಸೆಂಡಿಂಗ್ ಆರ್ಡರ್ ಅಲ್ಲಿ. ನಮಗೀಗ ಗೊತ್ತಾಗತ್ತೆ ಬ್ಯಾಂಗ್ಳೂರ್ ಸಿಟಿಯ ಟೋಟಲ್ ಅಮೌಂಟ್ ಹೈಯೆಸ್ಟ್, ಅದರ ನಂತರ ಮೈಸೂರ್, ಕೊನೆಗೆ ಹುಬ್ಬಳ್ಳಿ. ಹೀಗೆ ನಾವು ಆರ್ಡರ್ ಬೈ ಕ್ಲಾಸ್ ಅನ್ನ ಗ್ರೂಪ್ ಬೈ ಜೊತೆಗೆ ಉಪಯೋಗಿಸಬಹುದು. ಗ್ರೂಪ್ ಬೈ ವಿತ್ ಜಾಯಿನ್ಸ್ ಸಿಂಟ್ಯಾಕ್ಸ್. Select column names from table 1, inner join table 2 on condition group by column names. ನಾವಿಲ್ಲಿ ಮಲ್ಟಿಪಲ್ ಟೇಬಲ್ಸ್ ಇಂದ ಡೇಟಾ ರೀಡ್ ಮಾಡುವಾಗ ಜಾಯಿನ್ಸ್ ಅನ್ನು ಉಪಯೋಗಿಸ್ತೀವಿ ಅಂತ ನಾವು ಈಗಾಗಲೇ ಕಲ್ತ್ಕೊಂಡಿದ್ದೀವಿ. ನಾವು ಈ ಜಾಯಿನ್ಸ್ ಯೂಸ್ ಮಾಡಿದಾಗ್ಲೂ ಸಹ ಗ್ರೂಪ್ ಬೈ ಕ್ಲಾಸ್ ಅನ್ನ ಉಪಯೋಗಿಸಬಹುದು. ಸೊ ಹಾಗಿದ್ರೆ ಇದನ್ನು ಒಂದ್ಸಲ ನಾವು SQL ಡೆವಲಪರ್ ಅಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಜಾಯಿನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ 2 ಟೇಬಲ್ಗಳ ಪರಿಚಯ ಮಾಡಿಸಿದ್ದೆ. ಆ 2 ಟೇಬಲ್ಗಳನ್ನು ಉಪಯೋಗಿಸ್ಕೊಂಡು ನಾವು ಜಾಯಿನ್ಸ್ ಅನ್ನ ಕಲ್ತಿದ್ವಿ. ಅದೇ 2 ಟೇಬಲ್ ನ ಎಕ್ಸಾಂಪಲ್ ಈಗ ನಾನು ತಗೋತೀನಿ. ನೋಡಿ, ಆ ಟೇಬಲ್ಸ್ ಯಾವುದು ಅಂದ್ರೆ ಈ ಕಸ್ಟಮರ್ ಹಾಗೆ ಈ ಆರ್ಡರ್ಸ್ ಅನ್ನೋ ಟೇಬಲ್ಸ್. ಈ 2 ಟೇಬಲ್ಗಳನ್ನ ರನ್ ಮಾಡಿ ನಿಮಗೆ ಅಲ್ಲಿರೋ ಡೇಟಾವನ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ. ಹಾಗಿದ್ರೆ ನಾವು ಇಲ್ಲಿ ಇದನ್ನ ಹೇಗೆ ಗ್ರೂಪ್ ಮಾಡಬಹುದು ಅಂತಂದ್ರೆ, ಮೊದಲಿಗೆ 2 ಟೇಬಲ್ಗಳನ್ನ ಜಾಯಿನ್ ಮಾಡೋಣ. ನಾನು ಕಸ್ಟಮರ್ ನೇಮ್ ಕಾಮ ಏಜ್ ಕಾಮ ಸಿಟಿ ಹಾಗೆ ಈ ಆರ್ಡರ್ಸ್ ಟೇಬಲ್ ನಿಂದ ಪ್ರಾಡಕ್ಟ್ ನೇಮ್ ಫ್ರಮ್ ಈ ಕಸ್ಟಮರ್ EC ಅಂತ ಕೊಟ್ಟು ಇನ್ನರ್ ಜಾಯಿನ್ ಈ ಆರ್ಡರ್ EO ಆನ್
EC dot customer ID equal to EO dot customer ID ಅಂತ ಕೊಟ್ಟು ರನ್ ಮಾಡಿದಾಗ, ಸೊ ಈಗ ಜಾಯಿನ್ ಕಂಡೀಷನ್ ವರ್ಕ್ ಆಗ್ತಿದೆ, ನಮಗೆ ಡಿಸ್ಪ್ಲೇ ಆಯಿತು ಡೇಟಾ. ಇದರಲ್ಲಿ ನಾನು ಹೇಗೆ ಗ್ರೂಪ್ ಮಾಡಬಹುದು ಅಂತಂದ್ರೆ, ಸಪೋಸ್ ನನಗೆ ಇಲ್ಲಿ ಸಿಟಿಯನ್ನು ತಗೊಂಡ್ರೆ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್, ಈ ಸಿಟಿ 3 ರೋಗಳನ್ನ ನಾನು ಒಂದು ಗ್ರೂಪ್ ಅನ್ನಾಗಿ ಮಾಡಿ, ಅದರಲ್ಲಿ ಮ್ಯಾಕ್ಸಿಮಮ್ ಏಜ್ ಎಷ್ಟು, ಬೆಂಗಳೂರಿನಿಂದ ಇರೋ ಕಸ್ಟಮರ್ನ ಮ್ಯಾಕ್ಸಿಮಮ್ ಏಜ್ ಎಷ್ಟು ಅಥವಾ ಮಿನಿಮಮ್ ಏಜ್ ಎಷ್ಟು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ನಾನು ಇದೇ ಕ್ವೇರಿಯನ್ನ ತಗೊಂಡು ಸಿಂಪಲ್ ಆಗಿ ಮಿನಿಮಮ್ ಆಫ್ ಏಜ್ ಅಂತ ಕೊಟ್ಟು ನನಗೆ ಆ ಮಿನಿಮಮ್ ಏಜ್ ಅನ್ನ ಸಿಟಿ ಮೂಲಕ ಗ್ರೂಪ್ ಮಾಡೋದ್ರಿಂದ ಸಿಟಿ ಅಂತ ಕೊಟ್ಟು, ಇಲ್ಲಿ ಗ್ರೂಪ್ ಬೈ ಅಲ್ಲಿ ಗ್ರೂಪ್ ಬೈ ಸಿಟಿ ಅಂತ ಕೊಟ್ರೆ, ಈಗ ನಾ ಇದನ್ನ ರನ್ ಮಾಡುವಾಗ ಇಲ್ಲಿ ನೋಡಿ, ಬ್ಯಾಂಗ್ಳೂರ್ ನ ಮಿನಿಮಮ್ ಏಜ್ 19, ಅಹಮದಾಬಾದ್ ನ ಮಿನಿಮಮ್ ಏಜ್ 35, ಡೆಲ್ಲಿ 32, ಹೈದರಾಬಾದ್ 22, ಚೆನ್ನೈ 20. ಹೀಗೆ ನಾವು ಮಲ್ಟಿಪಲ್ ಟೇಬಲ್ಸ್ ನಿಂದ ಡೇಟಾ ರೀಡ್ ಮಾಡುವಾಗಲೂ ಸಹ ಗ್ರೂಪ್ ಬೈ ಕ್ಲಾಸ್ ಅನ್ನ ಉಪಯೋಗಿಸಬಹುದು. SQL having clause. Having clause is used to filter result set created by the group by clause. ನಾವು ಈಗ ಗ್ರೂಪ್ ಬೈ ಕ್ಲಾಸ್ ಅಂದ್ರೆ ಏನು, ಅದು ಏನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಗ್ರೂಪ್ ಬೈ ಕ್ಲಾಸ್ ಬೇಸಿಕಲಿ ಐಡೆಂಟಿಕಲ್ ಡೇಟಾವನ್ನ ಗ್ರೂಪ್ ಮಾಡಿ ಅದನ್ನ ಸಮ್ಮರೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಈ ಹ್ಯಾವಿಂಗ್ ಕ್ಲಾಸ್ ನ ಉಪಯೋಗ ಏನು? ಹ್ಯಾವಿಂಗ್ ಕ್ಲಾಸ್ ಅನ್ನೋದು ನಾವು ಗ್ರೂಪ್ ಬೈ ಮಾಡಿ ಸಮರೈಸ್ ಮಾಡಿರುವ ಡೇಟಾವನ್ನ ಫಿಲ್ಟರ್ ಮಾಡ್ಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದು. Where clause cannot be used to filter on aggregate functions, hence we have having. ನಾವು aggregate functions ಮೇಲೆ where clause ನ ಹಾಕಕ್ಕಾಗೋದಿಲ್ಲ, ಹಾಗಾಗಿ ನಾವು ಅಲ್ಲಿ having clause ನ ಯೂಸ್ ಮಾಡ್ತೀವಿ. ಹಾಗಿದ್ರೆ having syntax ಹೇಗಿರುತ್ತೆ? Select column name from table name, group by column names having condition. ಆ ಫಿಲ್ಟರ್ ಕಂಡೀಷನ್ ಅನ್ನ ನಾವು ಇಲ್ಲಿ ಹ್ಯಾವಿಂಗ್ ಕ್ಲಾಸ್ ನಲ್ಲಿ ಹಾಕ್ತೀವಿ. ನಾವು ಹ್ಯಾವಿಂಗ್ ಕ್ಲಾಸ್ ನ ಉಪಯೋಗಿಸಬೇಕು ಅಂದ್ರೆ ಗ್ರೂಪ್ ಬೈ ಕ್ಲಾಸ್ ಆ ಕ್ವೇರಿನಲ್ಲಿ ಇರಲೇಬೇಕು. ಹಾಗಿದ್ರೆ ಹ್ಯಾವಿಂಗ್ ಕ್ಲಾಸ್ ಉಪಯೋಗಿಸೋದು ಹೇಗೆ ನೋಡೋಣ ಬನ್ನಿ. ಸಪೋಸ್ ಈ ಎಕ್ಸಾಂಪಲ್ ತಗೋತೀನಿ ನಾನು. ಈಗಷ್ಟೇ ನಾವು 2 ಟೇಬಲ್ ಗಳನ್ನ ಜಾಯಿನ್ ಮಾಡಿ ಈ ಡೇಟಾವನ್ನ ರಿಟ್ರೀವ್ ಮಾಡಿದ್ದೀವಿ. ಇದರಲ್ಲಿ ಹ್ಯಾವಿಂಗ್ ಕ್ಲಾಸ್ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ, ನಮಗಿಲ್ಲಿ 5 ರೋಗಳ ಡೇಟಾ ಇದೆ, ಬಟ್ ನನಗೆ ಎಲ್ಲ ಏಜ್ ನ ಡೇಟಾ ಬೇಡ. ನನಗೆ ಮಿನಿಮಮ್ ಏಜ್ ಒಂದು ಲಿಮಿಟ್ ಸೆಟ್ ಮಾಡ್ಕೊಂಡ್ರೆ, ಮಿನಿಮಮ್ ಏಜ್ ಗ್ರೇಟರ್ ದೆನ್ 30 ಇರೋ ಡೇಟಾ ಮಾತ್ರ ನೋಡ್ಬೇಕು ಅಂದ್ರೆ ನಾನು ಮಿನ್ ಆಫ್ ಏಜ್ ಗ್ರೇಟರ್ ದೆನ್ 35 ಅಂತ ಕೊಡ್ತೀನಿ. ಈ ಕಂಡೀಷನ್ ಅನ್ನ ಹಾಕಿ ನಾನು ರನ್ ಮಾಡುವಾಗ ಇಲ್ಲಿ ನೋಡಿ, ನಾವು ಒಂದು ಇಂಪಾರ್ಟೆಂಟ್ ವಿಷಯನೇ ಮರ್ತ್ವಿ. ಇಲ್ಲಿ ಹ್ಯಾವಿಂಗ್ ಕ್ಲಾಸ್ ಕೊಟ್ರೆ ಅಲ್ವಾ ಫಿಲ್ಟರ್ ಆಗೋದು. ಸೊ ಹಾಗಾಗಿ ಹ್ಯಾವಿಂಗ್ ಮಿನಿಮಮ್ ಏಜ್ ಗ್ರೇಟರ್ ದೆನ್ 35 ಅಂತ ಕೊಡಬೇಕು. ನಿಮ್ಗೆ ಈಗ ಗೊತ್ತಾಗಿರತ್ತೆ ಈ ಹ್ಯಾವಿಂಗ್ ಕ್ಲಾಸ್ ನ ಇಂಪಾರ್ಟೆನ್ಸ್. ಈಗ ರನ್ ಮಾಡ್ತೀನಿ ನೋಡಿ. ಈಗ ರನ್ ಮಾಡುವಾಗ
ಮಿನಿಮಮ್ ಏಜ್ ಗ್ರೇಟರ್ ದೆನ್ 35. ನೀವು ಗಮನಿಸಿದ್ರೆ ಮಿನಿಮಮ್ ಏಜ್ ಗ್ರೇಟರ್ ದೆನ್ 35 ನ ಡೇಟಾ ಅಲ್ಲಿ ಇಲ್ವೇ ಇಲ್ಲ. ಸೊ ಹಾಗಾಗಿ ನಮ್ಗೆ ಯಾವುದೇ ಡೇಟಾ ಅಲ್ಲಿ ಬರಲಿಲ್ಲ. ಸೊ ಅದೇ ಮಿನಿಮಮ್ ಏಜ್ 35 ನ ನಾನು ಮಿನಿಮಮ್ ಏಜ್ 30 ಅಂತ ಮಾಡಿದ್ರೆ, ಈಗ ಇದನ್ನ ರನ್ ಮಾಡಿದ್ರೆ ನೀವು ಗಮನಿಸಬಹುದು 2 ರೋ ನಮಗೆ ಔಟ್ಪುಟ್ ನಲ್ಲಿ ಬಂದಿದೆ. ಒಂದು ಮಿನಿಮಮ್ ಏಜ್ 35 ಇರೋದು, ಹಾಗೆ ಇನ್ನೊಂದು ಮಿನಿಮಮ್ ಏಜ್ 32 ಇರುವಂತದ್ದು. ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಕಸ್ಟಮರ್ ಟೇಬಲ್ ನಿಂದ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂತ ಕೊಟ್ಟು ಮೊದಲಿಗೆ ನಿಮಗೆ ಡೇಟಾವನ್ನು ತೋರಿಸ್ತೇನೆ. ಓಕೆ, ಈಗ ಸೆಲೆಕ್ಟ್ average of bill amount ಹಾಗೆ city from customer group by city ಅಂತ ಕೊಡ್ತೇನೆ. ಗ್ರೂಪ್ ಬೈ ಸಿಟಿ. ಇಲ್ಲಿ ನೋಡಿದ್ರೆ ನೀವು ಆವರೇಜ್ ಅಮೌಂಟ್, ಮೈಸೂರ್ದು ಆವರೇಜ್ ಬಿಲ್ಲಿಂಗ್ ಅಮೌಂಟ್ 7,900 ಇದ್ರೆ, ಬ್ಯಾಂಗ್ಳೂರ್ದು 24,333 ಇದೆ, ಹುಬ್ಬಳ್ಳಿದು 4,350 ಇದೆ. ನಾನಿಲ್ಲಿ ಆವರೇಜ್ ಅಮೌಂಟ್ ಗ್ರೇಟರ್ ದೆನ್ 5,000 ಇರುವಂತ ಡೇಟಾ ಮಾತ್ರ ನೋಡ್ಬೇಕು ಅಂದ್ರೆ ಆ ಫಿಲ್ಟರ್ ಕಂಡೀಷನ್ ನ ನಾನಿಲ್ಲಿ ಹಾಕ್ಬೇಕು. ಅದಕ್ಕೋಸ್ಕರ ನಾವು ಹ್ಯಾವಿಂಗ್ ಕ್ಲಾಸ್ ಅನ್ನ ಉಪಯೋಗಿಸ್ತೀವಿ. ಹ್ಯಾವಿಂಗ್ average of bill amount greater than 5,000 ಅಂತ ನಾನಿಲ್ಲಿ ಕೊಟ್ಟು ರನ್ ಮಾಡಿದ್ರೆ, ಆಗ ನೋಡಿ ನಮಗೆ ಬರೀ 2 ರೋಗಳು ಬಂದಿವೆ. ಒಂದು ಮೈಸೂರ್, ಅದರ ಆವರೇಜ್ ಬಿಲ್ ಅಮೌಂಟ್ 7,900 ಇದ್ರೆ, ಬ್ಯಾಂಗ್ಳೂರ್ ಆವರೇಜ್ ಬಿಲ್ ಅಮೌಂಟ್ 24,333 ಇದೆ. ನಾವು ಯಾಕೆ ಇಲ್ಲಿ ವೇರ್ ಕ್ಲಾಸ್ ಅನ್ನ ಉಪಯೋಗಿಸಕ್ ಆಗೋದಿಲ್ಲ ಅಂತಂದ್ರೆ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ವೇರ್ ಅಂತ ಉಪಯೋಗಿಸಿದ್ರೆ, ವೇರ್ ಬಿಲ್ ಅಮೌಂಟ್ ಇಸ್ ಗ್ರೇಟರ್ ದೆನ್ 5,000. ಈ ಆವರೇಜ್ ಬಿಲ್ ಅಮೌಂಟ್ ಅನ್ನ ನಾವು ಈ ಪರ್ಟಿಕ್ಯುಲರ್ ಕ್ವೇರಿನಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಿದೀವಿ. ಇದು ಡೇಟಾಬೇಸ್ ನ ಟೇಬಲ್ ನಲ್ಲಿ ಸ್ಟೋರ್ ಆಗಿಲ್ಲ. ಸೊ ಈ ಕಸ್ಟಮರ್ ಟೇಬಲ್ ನಲ್ಲಿ ಆವರೇಜ್ ಬಿಲ್ ಅಮೌಂಟ್ ಅನ್ನೋದು ಸ್ಟೋರ್ ಆಗಿಲ್ಲ. ನಾವು ಆವರೇಜ್ ಅನ್ನೋ ಅಗ್ರಿಗೇಟ್ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ಆ ಆವರೇಜ್ ಬಿಲ್ ಅಮೌಂಟ್ ನ ಈ ಕ್ವೇರಿನಲ್ಲಿ ಕಂಡುಹಿಡಿತಿದೀವಿ. ಸೊ ಹಾಗಾಗಿ ವೇರ್ ಅಂತ ಹಾಕಿದಾಗ, ವೇರ್ ಈ ಆವರೇಜ್ ಬಿಲ್ ಅಮೌಂಟ್ ಅಂತ ಹಾಕಿದಾಗ ಅದು ಈ ಟೇಬಲ್ ನಲ್ಲಿ ಸರ್ಚ್ ಮಾಡುತ್ತೆ ಈ ಬಿಲ್ ಅಮೌಂಟ್ ಅನ್ನೋ ಕಾಲಮ್ ಅಥವಾ ಆವರೇಜ್ ಆಫ್ ಬಿಲ್ ಅಮೌಂಟ್ ಅನ್ನೋ ಕಾಲಮ್ ಇದೆಯಾ ಇಲ್ವಾ ಅಂತ. ಅದು ವೇರ್ ಕ್ಲಾಸ್ ನ ಸ್ಪೆಷಾಲಿಟಿ. ಈಗ ನೋಡಿ ರನ್ ಮಾಡ್ತೀನಿ, ಇದು ಎರರ್ ಔಟ್ ಆಗುತ್ತೆ. ನೋಡಿ, ಇದು ಎರರ್ ಔಟ್ ಆಗಿದೆ. ಯಾಕಂದ್ರೆ ನಾನು ಗ್ರೂಪ್ ಬೈ ಉಪಯೋಗಿಸಿದಾಗ ಇಲ್ಲಿ ವೇರ್ ಅನ್ನ ಉಪಯೋಗಿಸಕ್ಕೆ ಆಗೋದಿಲ್ಲ. ಹ್ಯಾವಿಂಗ್ ನ ಸ್ಪೆಷಾಲಿಟಿ ಏನು ಅಂದ್ರೆ, ಒಂದು ಸಲ ಈ ಕ್ವೇರಿ ರನ್ ಆದ್ಮೇಲೆ ನೋಡಿ, ಇಲ್ಲಿ ಗ್ರೂಪ್ ಬೈ ಸಿಟಿ ವರ್ಗೂ ಫಸ್ಟ್ ರನ್ ಆಗತ್ತೆ ಅದು ಇಂಟರ್ನಲ್ಲಿ. ಅದಾದ್ಮೇಲೆ ಈ ರಿಸಲ್ಟ್ ಸೆಟ್ ಏನ್ ಬಂದಿರತ್ತೆ ಅದರ ಮೇಲೆ ಈ ಫಿಲ್ಟರ್ ಕಂಡೀಷನ್ ನ ಹಾಕತ್ತೆ. ಅದಕ್ಕಾಗಿ ನಾವು ಇಲ್ಲಿ ವೇರ್ ನ ಯೂಸ್ ಮಾಡಕ್ ಆಗೋದಿಲ್ಲ, ಹ್ಯಾವಿಂಗ್ ಕ್ಲಾಸ್ ಅನ್ನ ಉಪಯೋಗಿಸಬಹುದು. ಮತ್ತದೇ ಕಸ್ಟಮರ್ ಟೇಬಲ್ ನಾವು ಈಗಷ್ಟೇ ನೋಡಿದ ಎಕ್ಸಾಂಪಲ್. ನಾವು ಹ್ಯಾವಿಂಗ್ ಕ್ಲಾಸ್ ನ ವೇರ್ ಕ್ಲಾಸ್ ಮತ್ತೆ ಆರ್ಡರ್ ಬೈ ಕ್ಲಾಸ್ ಜೊತೆ ಉಪಯೋಗಿಸೋದು ಹೇಗೆ ಅನ್ನೋದನ್ನ ನೋಡೋಣ. ಸೆಲೆಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್, ವೇರ್ ಕಂಡೀಷನ್, ಗ್ರೂಪ್ ಬೈ ಕಾಲಮ್ ನೇಮ್, ಹ್ಯಾವಿಂಗ್ ಕಂಡೀಷನ್, ನಂತರ ಬರೋದು ಕೊನೆಯದಾಗಿ ಆರ್ಡರ್ ಬೈ ಕಾಲಮ್ ನೇಮ್ಸ್. ಇಲ್ಲಿ ಏನಾಗ್ತಿದೆ ಅಂದ್ರೆ, ನಾವು ಮೊದಲಿಗೆ ನಮ್ಗೆ ಯಾವ ಡೇಟಾ ಬೇಕೋ ಆ ಟೇಬಲ್ ನಿಂದ ಅದನ್ನ ಯಾವ ಕಾಲಮ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಕ್ಲಾಸ್ ಅಲ್ಲಿ ಕೊಡ್ತಿದೀವಿ. ನಮಗೆ ತುಂಬಾ ರೋಸ್ ಇದ್ದು ಪರ್ಟಿಕ್ಯುಲರ್ ಕಂಡೀಷನ್ ಮೇಲೆ ಫಿಲ್ಟರ್ ಮಾಡಬೇಕು ಅಂದಾಗ ವೇರ್ ಕಂಡೀಷನ್ ಅನ್ನ ಕೊಟ್ಟು
ಆ ಡೇಟಾವನ್ನ ಮೊದಲಿಗೆ ಫಿಲ್ಟರ್ ಮಾಡ್ತೀವಿ. ನಂತರ ಐಡೆಂಟಿಕಲ್ ಡೇಟಾವನ್ನ ತಗೊಂಡು ಅದನ್ನ ಗ್ರೂಪ್ ಮಾಡಿ ಸಮ್ಮರೈಸ್ ಆಗಿ ತೋರಿಸ್ತೀವಿ. ದೆನ್ ನಮಗೆ ಅದರಲ್ಲೂ ಅಗ್ರಿಗೇಟ್ ಫಂಕ್ಷನ್ಸ್ ಮೇಲೆ ಫಿಲ್ಟರ್ ಹಾಕಬೇಕು ಅನ್ನಿಸ್ದಾಗ ಆಗ ನಾವು ಹ್ಯಾವಿಂಗ್ ಅಲ್ಲಿ ಆ ಕಂಡೀಷನ್ ಅನ್ನ ಕೊಡ್ತೀವಿ. ಇಷ್ಟೆಲ್ಲಾ ಆದ್ಮೇಲೆ ನಮಗೆ ಡಿಸ್ಪ್ಲೇ ಮಾಡಬೇಕಾಗಿರೋ ಡೇಟಾವನ್ನ ಸಾರ್ಟ್ ಮಾಡಕ್ಕೋಸ್ಕರ ಆರ್ಡರ್ ಬೈ ಕ್ಲಾಸ್ ಅನ್ನ ಉಪಯೋಗಿಸ್ತೇವೆ. ಸೊ ಇದನ್ನ ನಾವು ಇಲ್ಲಿ SQL ಡೆವಲಪರ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ಲೈಕ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂತಿದೆ. ನಾನು ಒಂದೊಂದನ್ನೇ ನಿಮ್ಗೆ ಒಂದೊಂದು ಕ್ಲಾಸ್ ಅನ್ನೇ ಹಾಕ್ತಾ ತೋರಿಸ್ಕೊತಾ ಹೋಗ್ತೀನಿ. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಲ್ಲಿ ಈ ಡೇಟಾ ಇದೆ. ನನಗೆ ಎಲ್ಲಾ ಡೇಟಾ ಬೇಡ, ಅದರಲ್ಲಿ ನನಗೆ ಕಸ್ಟಮರ್ ನೇಮ್ ಹಾಗೆ ಅವರ ಏಜ್, ಅವರ ಬಿಲ್ ಅಮೌಂಟ್ ಹಾಗೂ ಅವರ ಸಿಟಿ, ಇಷ್ಟು ಡೇಟಾ ಬೇಕು ಫ್ರಮ್ ಕಸ್ಟಮರ್. ಈ ಡೇಟಾ ಬಂತು. ನಾನು ಇದಕ್ಕೆ ವೇರ್ ಕ್ಲಾಸ್ ಅನ್ನ ಹಾಕ್ತೀನಿ. ವೇರ್ ಸಿಟಿ ಇನ್ ಬ್ಯಾಂಗ್ಳೂರ್, ಮೈಸೂರು. ನಮಗೆ ಬ್ಯಾಂಗ್ಳೂರ್ ಹಾಗೂ ಮೈಸೂರು ಈ ಎರಡೇ ಸಿಟಿಗಳ ಡೇಟಾ ಬೇಕು. ಹಾಗಾಗಿ ನಾನು ಆ ಸಿಟಿ ಮೇಲೆ ವೇರ್ ಕ್ಲಾಸ್ ಹಾಕಿ ಫಿಲ್ಟರ್ ಕಂಡೀಷನ್ ಹಾಕಿದಾಗ ಇಲ್ಲಿ ಮೈಸೂರು ಹಾಗೂ ಬ್ಯಾಂಗ್ಳೂರ್ ಸಿಟಿಯ ಡೇಟಾ ಮಾತ್ರ ಬರುತ್ತೆ. ಇಲ್ಲಿ ನಾನು ಗ್ರೂಪ್ ಬೈ ಅನ್ನ ಇದ್ರ ಮೇಲೆ ಅಪ್ಲೈ ಮಾಡಬೇಕಾದ್ರೆ ಗ್ರೂಪ್ ಬೈ ನಾವು ಯಾವ್ದರಿಂದ ಗ್ರೂಪ್ ಬೈ ಮಾಡಬೇಕು, ಏನನ್ನ ಗ್ರೂಪ್ ಬೈ ಮಾಡಬೇಕು ಅಂತ ನೋಡಿದಾಗ ನಾನಿಲ್ಲಿ ಮ್ಯಾಕ್ಸಿಮಮ್ ಏಜ್ ಮೇಲೆ ಗ್ರೂಪ್ ಬೈ ಮಾಡ್ತೀನಿ. ಮ್ಯಾಕ್ಸಿಮಮ್ ಏಜ್ ಅಂತ ಹಾಕಿ ಪರ್ಟಿಕ್ಯುಲರ್ ನನಗೆ ಆಗ ಈ ಕಸ್ಟಮರ್ ನೇಮ್ ಯಾವುದು ಬೇಕಾಗೋದಿಲ್ಲ, ಬಿಲ್ ಅಮೌಂಟ್ ಸಹ ಬೇಕಾಗೋದಿಲ್ಲ. ನನಗೆ ಮ್ಯಾಕ್ಸಿಮಮ್ ಏಜ್ ಹಾಗೂ ಸಿಟಿ ಬೇಕು. ಗ್ರೂಪ್ ಬೈ ಸಿಟಿ ಅಂತ ಹಾಕಿದಾಗ ಇದನ್ನ ರನ್ ಮಾಡ್ತೀನಿ. ಇಲ್ಲಿ ನೋಡಿ ನಮಗೆ ಎರಡೇ ಡೇಟಾ ಬಂತು. ಇಲ್ಲೂ ನಾನು ಹ್ಯಾವಿಂಗ್, ಈಗ ಹ್ಯಾವಿಂಗ್ ಕ್ಲಾಸ್ ಹಾಕೋದಿದ್ರೆ ಹ್ಯಾವಿಂಗ್ ಮ್ಯಾಕ್ಸ್ ಆಫ್ ಏಜ್ ಗ್ರೇಟರ್ ದೆನ್ 50 ಅಂತ ಹಾಕ್ತೀನಿ. ಮ್ಯಾಕ್ಸಿಮಮ್ ಏಜ್ 50ಕ್ಕಿಂತ ಹೆಚ್ಚಿರೋ ರೋಸ್ ಅನ್ನ ಮಾತ್ರ ಡಿಸ್ಪ್ಲೇ ಮಾಡಿ ಅಂತ ನಾನು ಹೇಳಿದಾಗ ಮಾಡಿದ್ರೆ ಇಲ್ಲಿ ನಮಗೆ ಒಂದೇ ಒಂದು ರೋ ಸಿಗತ್ತೆ. ಅದೇ ನಾನು ಇಲ್ಲಿ ಹ್ಯಾವಿಂಗ್ ನ ಬದಲು ವೇರ್ ನ ಉಪಯೋಗಿಸಲಿಕ್ಕೆ ಆಗೋದಿಲ್ಲ, ಅಥವಾ ವೇರ್ ಕಂಡೀಷನ್ ಅಲ್ಲಿ ಆ್ಯಂಡ್ ಅಂತ ಹಾಕಿ ಮ್ಯಾಕ್ಸಿಮಮ್ ಏಜ್ ಗ್ರೇಟರ್ ದೆನ್ 50 ಅಂತ ಹಾಕಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿರೋದೇ ಈ ಕ್ವೇರಿ ನಲ್ಲಿ. ಆಗ ಗ್ರೂಪ್ ಬೈ ಸಿಟಿ ಅಂತ ಹಾಕಿ ನಂತರ ಹ್ಯಾವಿಂಗ್ ಮ್ಯಾಕ್ಸ್ ಆಫ್ ಏಜ್ ಗ್ರೇಟರ್ ದೆನ್ 50 ಅಂತ ಹಾಕ್ಬೇಕು. ಇದಾದ ಮೇಲೆ ಆರ್ಡರ್ ಬೈ, ನಮ್ಗೆ ಇಲ್ಲಿ ಒಂದೇ ಒಂದು ಕಾಲಮ್ ಇರೋದ್ರಿಂದ, ಒಂದೇ ಒಂದು ರೋ ಇರೋದ್ರಿಂದ ಆರ್ಡರ್ ಬೈ ಅಷ್ಟು ಸಿಗ್ನಿಫಿಕೆಂಟ್ ಅನ್ಸೋದಿಲ್ಲ. ಆದ್ರೂ ನಾನು ಸಿಂಟ್ಯಾಕ್ಸ್ ನ ತೋರಿಸ್ಲಿಕ್ಕೋಸ್ಕರ ಆರ್ಡರ್ ಬೈ 1 ಅಂತ ಹಾಕಿ ಕ್ವೇರಿನ ರನ್ ಮಾಡಿದ್ರೆ ಈ ಡೇಟಾ ಹೀಗೆ ಡಿಸ್ಪ್ಲೇ ಆಗತ್ತೆ. ನಾವು ಇಷ್ಟೊತ್ತು ಕಲ್ತಿದ್ದರ ಬಗ್ಗೆ ಒಂದು ಸಮ್ಮರಿಯನ್ನ ನೋಡೋಣ. Group by clause is used to group rows that have identical data into summary rows. ನಾವು ಗ್ರೂಪ್ ಬೈ ಕ್ಲಾಸ್ ಅನ್ನ ಐಡೆಂಟಿಕಲ್ ಡೇಟಾವನ್ನ ಒಂದು ಗ್ರೂಪ್ ಮಾಡಿ ಅದನ್ನ ಸಮ್ಮರೈಸ್ ಆಗಿ ತೋರಿಸೋದಕ್ಕೆ ಗ್ರೂಪ್ ಬೈ ಕ್ಲಾಸ್ ಅನ್ನ ಉಪಯೋಗಿಸ್ತೇವೆ. Group by statements are used with aggregate functions to group the result set by one or more columns.
ನಾವು ಈ ಗ್ರೂಪ್ ಬೈ ಸ್ಟೇಟ್ಮೆಂಟ್ಸ್ ಅನ್ನ ಅಗ್ರಿಗೇಟ್ ಫಂಕ್ಷನ್ಸ್ ಜೊತೆ ಉಪಯೋಗಿಸ್ತೀವಿ ಅಂಡ್ ಅದು ಹೇಗೆ ಉಪಯೋಗಿಸ್ತೀವಿ ಅಂತ ನಾವು ಈಗಷ್ಟೇ ಕಲ್ತ್ಕೊಂಡ್ವಿ. ಹ್ಯಾವಿಂಗ್ ಕ್ಲಾಸ್ ಇಸ್ ಯೂಸ್ ಟು ಫಿಲ್ಟರ್ ಗ್ರೂಪ್ಸ್ ಕ್ರಿಯೇಟೆಡ್ ಬೈ ದ ಗ್ರೂಪ್ ಬೈ ಕ್ಲಾಸ್. ನಾವು ಈ ಹ್ಯಾವಿಂಗ್ ಕ್ಲಾಸ್ ಅನ್ನೋದನ್ನ ನಾವು ಗ್ರೂಪ್ ಬೈ ಕ್ಲಾಸ್ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರೋ ಗ್ರೂಪ್ ಮೇಲೆ ಫಿಲ್ಟರ್ ಮಾಡ್ಲಿಕ್ಕೆ ಬಳಸ್ತೀವಿ. ನಾವು ಅಗ್ರಿಗೇಟ್ ಫಂಕ್ಷನ್ಸ್ ಮೇಲೆ ವೇರ್ ಕ್ಲಾಸ್ ಅನ್ನ ಹಾಕೋದಿಕ್ಕಾಗೋದಿಲ್ಲ, ಹಾಗಾಗಿ ಆ ಡೇಟಾವನ್ನ ಫಿಲ್ಟರ್ ಮಾಡ್ಲಿಕ್ಕೆ ಹ್ಯಾವಿಂಗ್ ಕ್ಲಾಸ್ ಅನ್ನ ಉಪಯೋಗಿಸ್ತೀವಿ. ವೇರ್ ಕ್ಲಾಸ್ ಕೆನಾಟ್ ಬಿ ಯೂಸ್ ಟು ಫಿಲ್ಟರ್ ಆನ್ ಅಗ್ರಿಗೇಟ್ ಫಂಕ್ಷನ್ಸ್, ಹೆನ್ಸ್ ವಿ ಯೂಸ್ ಹ್ಯಾವಿಂಗ್ ಕ್ಲಾಸ್. ಇದು SQL ಗ್ರೂಪ್ ಬೈ ಹಾಗೂ ಹ್ಯಾವಿಂಗ್ ಕ್ಲಾಸ್. ನಾವು ನಮ್ಮ ಮುಂದಿನ ಮಾಡ್ಯೂಲ್ ನಲ್ಲಿ SQL ಕಂಡೀಷನಲ್ ಎಕ್ಸ್ಪ್ರೆಷನ್ಸ್ ನ ಬಗ್ಗೆ ಕಲ್ತ್ಕೋತೀವಿ. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ನ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನು ಸಹ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.